ನಮ್ಮ ಹುಣಸೂರಿನ ಉಪವಿಭಾಗೀಯ ಅಧಿಕಾರಿಯಾದಂತಹ ಮೊಹಮ್ಮದ್ ಆರಿಸ್ ಸುಮಯ್ಯನವರು ಇಡೀ ನಮ್ಮ 6 ತಿಂಗಳಲ್ಲಿ ಅವರು ಇಡೀ ನಮ್ಮ ಕೆ ಆರ್ ನಗರ ಮತ್ತು ಸಾಲಿಗ್ರಾಮ ಮತ್ತು ಎಚ್ ಡಿ ಕೋಟೆ ಹುಣಸೂರು ವ್ಯಾಪ್ತಿಯಲ್ಲಿ ಮನೆ ಮಾತಾಗಿದ್ದರು. ಯಾರೇ ಕಷ್ಟ ಸುಖ ಅಂತ ಬಂದರೂ, ಆ ಪ್ರಶ್ನೆ ಅಂತ ಬಂದರೂ, ಆ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಕೊನೆ ಪಕ್ಷ ಅವರೇ ಫೋನ್ ಮಾಡಿ ಅವರಿಗೆ ನ್ಯಾಯ ಸಿಗೋವರೆಗೂ ಅವರೇ ಮಾತಾಡಿ ಸಾರ್ವಜನಿಕರನ್ನ ಭಾಳ ಅದ್ಭುತವಾಗಿ ಭಾಳ ಇವರ ಆಕರ್ಷಣೆ ಕೂಡ ಮಾಡಿದರು. ಅಂಥ ಒಬ್ಬ ನಿಷ್ಠಾವಂತ ಅಧಿಕಾರಿನ ರಾಜಕೀಯದ ಒತ್ತಡದ ಮೇರೆಗೆ ನಮ್ಮ ಕೆ ಆರ್ ನಗರದ ಪುರಸಭಾ ವಾಣಿಜ್ಯ ಮಳಿಗೆಗಳ ವಿಚಾರವಾಗಿ ಅವರನ್ನು ವರ್ಗಾವಣೆ ಮಾಡಿದ್ದಾರೆ. ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ನಾವು ಕಳ್ಕೊಂಡು ಇವತ್ತು ಭಾಳ ದುಃಖ ಆಗ್ತಾಯಿದೆ. ಅವರು ಕೂಡ ನನ್ನ ಹತ್ರ ಇದೇ ಮಳಿಗೆ ವಿಚಾರವಾಗಿ ನನ್ನ ವರ್ಗಾವಣೆ ಮಾಡ್ತಾರೆ ಅಂತ ಕೂಡ ನನ್ನ ಜೊತೆ ಅವರು ಮಾತಾಡಿದರು, ಭಾಳ ನೊಂದ್ಕೊಂಡಿದ್ರು. ಹಾಗಾಗಿ ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆಂದರೆ ರಾಜಕೀಯದ ಒತ್ತಡದ ಮೇರೆಗೆ ಒಬ್ಬ ನಿಷ್ಠಾವಂತರನ್ನ ಇದೇ ರೀತಿ ವರ್ಗಾವಣೆ ಮಾಡ್ತಾರೆ. ಇಡೀ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಅಂತ ಯೋಚನೆ ಮಾಡಬೇಕು. ಇವತ್ತೇನು ಮನೆ ಮಾತಾದಂತಹ ಒಬ್ಬ ನಿಷ್ಠಾವಂತ ಅಧಿಕಾರಿ, IAS ಅಧಿಕಾರಿಯು ಕೂಡ ಅವರು AC ಆಗಿ ಹುಣಸೂರಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಕಳ್ಕೊಂಡು ಇಡೀ ನಮ್ಮ ಕೆ ಆರ್ ನಗರ ಆಗ್ಬೋದು, ಸಾಲಿಗ್ರಾಮ ಆಗ್ಬೋದು, ಎಚ್ ಡಿ ಕೋಟೆ ಆಗ್ಬೋದು, ಹುಣಸೂರು ಆಗ್ಬೋದು ಭಾಳ ನೋವಾಗಿದೆ. ಒಬ್ಬ ಈ ಮಳಿಗೆ ವಿಚಾರವಾಗಿ ಅವರು ಮಳಿಗೆದಾರರಿಗೆ ಆನ್ಲೈನ್ ಪ್ರಕಾರವಾಗಿ ಹರಾಜು ಮಾಡಿರೋದ್ರಿಂದ ಅದೇ ನ್ಯಾಯ ಅಂತ ಹೇಳಿ ಅದನ್ನು ಹರಾಜು ಮಾಡಿರೋದು ನಾವೇ. ಹಾಗಾಗಿ ಅವ್ರನ್ನ ಕೊಡಬೇಕು ಅಂತ ಹೊಸ ಮಳಿಗೆದಾರರಿಗೆ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಸ್ಥಳೀಯ ರಾಜಕಾರಣಿಗಳ ಒತ್ತಡದ ಮೇರೆಗೆ ಅವರನ್ನು ವರ್ಗಾವಣೆ ಮಾಡಿದೆ. ಇದೆಷ್ಟು ಸರಿ? ಇದೇ ರೀತಿ ಮುಂದುವರೆದ್ರೆ ನಾವಂತೂ ಅವ್ರಿಗೆ ಅನ್ಯಾಯ ಆಗಿದೆ ಇಲ್ಲ ಅಂತಲ್ಲ, ನಾವಂತೂ ಈ ಮಳಿಗೆ ವಿಚಾರವಾಗಿ ಅನ್ಯಾಯ ಮಾಡೋಕ್ಕೆ ಬಿಡೋದಿಲ್ಲ. ನಾವು ನಿರಂತರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಅದೇ ರಾಜಕಾರಣ